ಸೊ ನಾನಿವಾಗ ಮಾರುತಿ ಸುಜುಕಿ ಅರೇನಾ ವೆಂಕಟ್ ಮೋಟಾರ್ಸ್ ಹಾಸನಲ್ಲಿದ್ದೀವಿ. ಇವತ್ತು ನಾನು ನೋಡ್ತಾ ಇರೋ ಗಾಡಿ ದಿ ಆಲ್ ನ್ಯೂ ಮಾರುತಿ ಸುಜುಕಿ ವಿಕ್ಟೋರಿಸ್. ನೀವೆಲ್ಲ ಅಂದ್ಕೊಂಡೇ ಇರ್ತೀರಾ, ಮಾರುತಿ ಸುಜುಕಿಯಲ್ಲಿ ಗ್ರ್ಯಾಂಡ್ ವಿಟಾರಾ ಆಲ್ರೆಡಿ ಇತ್ತಲ್ಲ, ಮತ್ತೆ ವಿಕ್ಟೋರಿಸ್ ಯಾಕೆ ಅಂತ. ಇದೆ, ರೀಸನ್ ಇದೆ. ಈ ಎಸ್ ಯು ವಿಯಲ್ಲಿ ಎಷ್ಟು ಕೂಲ್ ಟೆಕ್ ಫೀಚರ್ಸ್ ತುಂಬಿದೆ ಅಂದರೆ ನಾರ್ಮಲ್ ಆಗಿ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ನೋಡಿರೋ ಚಾನ್ಸೇ ಇಲ್ಲ. ಜೊತೆಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಡಿಸೈನ್ ಫೀಚರ್ ಕೂಡ ಇದೆ. ಅದ್ರ ಬಗ್ಗೆ ನಿಮಗೆಲ್ಲ ಹೇಳ್ತೀನಿ. ಸೀಟ್ ಬೆಲ್ಟ್ ಹಾಕೊಂಡು ರೆಡಿಯಾಗಿ ಲೆಟ್ಸ್ ಗೋ ಡ್ರೈವಿಂಗ್. ಫಸ್ಟ್ ಆಫ್ ಆಲ್ ಇದರ ಡಿಸೈನ್ ತುಂಬ ಫ್ರೆಶ್, ಮಾಡರ್ನ್ ಮತ್ತು ಸೈಡಿಂದ ನೋಡಿದ್ರೆ ಕಾರ್ ತುಂಬಾ ಲಾಂಗ್ ಆಗಿ ಕಾಣುತ್ತೆ. ಆದ್ರಿಂದ ಇದಕ್ಕೆ ಒಂದು ಗ್ರ್ಯಾಂಡ್ ಅಂಡ್ ಇಂಪೋಸಿಂಗ್ ಪ್ರೆಸೆನ್ಸ್ ಸಿಗ್ತಾ ಇದೆ. 17 ಇಂಚ್ ನ ವೀಲ್ಸ್ ವಿತ್ ಏರೋ ಕಟ್ ಡಿಸೈನ್ ಮತ್ತು ಆಲ್ 4 ವೀಲ್ಸ್ ಅಲ್ಲೂ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಫಸ್ಟ್ ಗ್ಲಾನ್ಸ್ ಅಲ್ಲಿ ಫ್ರಂಟ್ ಅಲ್ಲಿರೋ ಲೈಟು ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ ಅನ್ನೋ ತರ ಕಾಣುತ್ತೆ. ಈ ಕ್ರೋಮ್ ಸ್ಟ್ರಿಪ್ ಇರೋದ್ರಿಂದ ಆ ಫೀಲ್ ಕೊಡ್ತಾ ಇದೆ. DRLs ಇಂಡಿಕೇಟರ್ಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್ ಮತ್ತು ಆಫ್ ಕೋರ್ಸ್ ಫಂಕ್ಷನಲ್ ಏರ್ ಕರ್ಟನ್ಸ್ ಕೂಡ ಸಿಗುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್ ಜೊತೆಗೆ ರಾಡಾರ್ ನ ನೀಟಾಗಿ ಮಿಡಲ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ರಿಯರ್ ಇಂದ ಕೂಡ ಸಖತ್ತಾಗಿ ಕಾಣುತ್ತೆ. ಸೆಗ್ಮೆಂಟೆಡ್ ಟೈಲ್ ಲೈಟ್ಸ್ ಒಂದು ಎಕ್ಸ್ಟ್ರಾ ಲುಕ್ ನ ಆಡ್ ಮಾಡ್ತಿದೆ. ಚೂಸ್ ಮಾಡೋಕ್ಕೆ ನಿಮಗೆ ತುಂಬಾ ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಬಟ್ ನನ್ನ ಪರ್ಸನಲ್ ಫೇವರೇಟ್ ಕಲರ್ ಬಂದು ಸಿಸ್ಲಿಂಗ್ ರೆಡ್. ಮತ್ತ್ಯಾಕೆ ವಿಕ್ಟೋರಿಸ್ ಅಂದ್ರೆ ಇಟ್ಸ್ ಜಸ್ಟ್ ಶೋರೂಮ್ ಡಿಫರೆನ್ಸ್. ವಿಕ್ಟೋರಿಸ್ ಅರೇನಾಗೆ, ಗ್ರ್ಯಾಂಡ್ ವಿಟಾರಾ ನೆಕ್ಸಾಗೆ. ಲುಕ್ಸ್ ಮತ್ತೆ ಪವರ್ನ ಸೈಡಿಗೆ ಇಟ್ಟರೆ ಮಾರುತಿ ಪ್ರಾಕ್ಟಿಕಲಿಟಿ ಬಗ್ಗೆ ತುಂಬಾನೇ ಯೋಚನೆ ಮಾಡಿದೆ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾರು ಎಲ್ಲ ಆಪ್ಷನ್ಸ್ ಅಲ್ಲೂ ಲಾಂಚ್ ಆಗಿದೆ. ಆಬ್ವಿಯಸ್ಲಿ ಒಂದು ಪೆಟ್ರೋಲ್ ವೇರಿಯಂಟ್ ಇದೆ, ಆಮೇಲೆ ಒಂದು ಸ್ಟ್ರಾಂಗ್ ಹೈಬ್ರಿಡ್ ಆಪ್ಷನ್, ಜೊತೆಗೆ ಒಂದು ಸ್ಪೆಷಲ್ CNG ಮಾಡೆಲ್ ಸಹ ಇದೆ. ಇದು ಸ್ಪೆಷಲ್ ಯಾಕೆ ಅಂದ್ರೆ ಈ CNG ಕಿಟ್ ಬೂಟ್ ನಲ್ಲಿ ಒಂದು ಚೂರು ಜಾಗ ತಗೊಳ್ಳಲ್ಲ. CNG ಕಿಟ್ ಆಕ್ಚುಲಿ ಈ ತರ ಕಾರ್ನ ಕೆಳಗೆ ಪ್ಲೇಸ್ ಆಗಿದೆ. ಮಾರುತಿಗೆ ಒಂದು ಬಿಗ್ ಶೌಟ್ ಔಟ್ ಕೊಡ್ಲೇಬೇಕು ಈ ಔಟ್ ಆಫ್ ದ ಬೂಟ್ ಥಿಂಕಿಂಗ್ಗೋಸ್ಕರ. ಕಾರ್ನ ಇಂಟೀರಿಯರ್ಸ್ ಇಂದ ನೋಡೋದಾದ್ರೆ ದಿಸ್ ಈಸ್ ವೇರ್ ವಿಕ್ಟೋರಿಸ್ ನಿಜವಾಗ್ಲೂ ಶೈನ್ ಆಗೋದು. ಫುಲ್ಲಿ ಡಿಜಿಟಲ್ 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇದರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮುಂದೆ ನಿಮಗೆ ಅಪ್ಡೇಟೆಡ್ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಲಾಟ್ಸ್ ಆಫ್ ಕಂಟ್ರೋಲ್ ಆಪ್ಷನ್ಸ್ ಇದೆ. ರೈಟ್ ಸೈಡ್ ಅಲ್ಲಿ ADAS, ಕ್ರೂಸ್ ಕಂಟ್ರೋಲ್ ಮತ್ತು ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾ ಮಲ್ಟಿಮೀಡಿಯಾ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ. ಸ್ಟೇರಿಂಗ್ ನ ನೀವು ಈ ತರ ಟಿಲ್ಟ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಬೈ ದ ವೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಹ ನ್ಯೂ 10.1 ಇಂಚ್ ಸ್ಕ್ರೀನ್ ಜೊತೆ ಅಪ್ಡೇಟ್ ಆಗಿದೆ. ಯೂಸ್ ಮಾಡೋಕೆ ಇದು ತುಂಬಾನೇ ರೆಸ್ಪಾನ್ಸಿವ್ ಆಗಿದೆ. ಹೆಡ್ಸ್ ಅಪ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ನೀವು ಪದೇ ಪದೇ ಕೆಳಗೆ ನೋಡೋ ಅವಶ್ಯಕತೆನೇ ಇಲ್ಲ. ಇದೊಂದು ಒಳ್ಳೆ ಫೀಚರ್ ಅಡಿಷನ್. 64 ಕಲರ್ ಕಸ್ಟಮೈಸಬಲ್ ಆಂಬಿಯಂಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಒಂದು ಲಕ್ಸುರಿಯಸ್ ಫೀಲ್ ಕೊಡ್ತಾ ಇದೆ. ಮತ್ತೆ ಈ ಹ್ಯೂಜ್ ಪ್ಯಾನೋರಾಮಿಕ್ ಸನ್ರೂಫ್ ತುಂಬಾ ವೈಡ್ ಆಗಿ ಓಪನ್ ಆಗುತ್ತೆ. ಅದರಿಂದ ಈ ಲಕ್ಸುರಿಯಸ್ ಫೀಲ್ ನ ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಡ್ರೈವರ್ ಸೀಟ್ 8 ವೇ ಪವರ್ ಅಡ್ಜಸ್ಟಬಲ್ ಇದೆ. ಜೊತೆಗೆ 2 ಫ್ರಂಟ್ ಸೀಟ್ಸ್ ವೆಂಟಿಲೇಟೆಡ್ ಆಗಿದೆ. ಸೊ ಲಾಂಗ್ ಡ್ರೈವ್ಗೆ ಪರ್ಫೆಕ್ಟ್ ಚಾಯ್ಸ್. ಈ ಕಾರಲ್ಲಿ ನಿಜವಾಗ್ಲೂ ಸ್ಟ್ಯಾಂಡ್ ಔಟ್ ಆಗೋ ಫೀಚರ್ಸ್ ಅಂದ್ರೆ ಇದರ ಸ್ಪೀಕರ್ ಸಿಸ್ಟಮ್. ಹೌದು, ಇದರಲ್ಲಿ ಇನ್ಫಿನಿಟಿ ಬೈ ಹರ್ಮನ್ ಅವರು ಕಾನ್ಫಿಗರ್ ಮಾಡಿರುವಂತಹ 8 ಫೈನ್ಲಿ ಟ್ಯೂನ್ ಸ್ಪೀಕರ್ಸ್ ಇದೆ. ಜೊತೆಗೆ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಕೂಡ ಇರೋದ್ರಿಂದ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕಾರ್ ಒಳಗಡೆ ಇರೋ ಟೆಕ್ ಬಗ್ಗೆ ಮಾತಾಡೋದಾದ್ರೆ ವಿಕ್ಟೋರಿಸ್ ಡೆಫಿನೆಟ್ಲಿ ಒನ್ ಆಫ್ ದಿ ಮೋಸ್ಟ್ ಫೀಚರ್ ರಿಚ್ ಕಾರ್ ಅಂತಾನೆ ಹೇಳ್ಬೋದು. ಮೇನ್ಲಿ ಇದರಲ್ಲಿ ಪ್ರಾಪರ್ ಅಲೆಕ್ಸಾ ಸಪೋರ್ಟ್ ಇದೆ. ಇದರಿಂದ ನೀವು ತುಂಬಾ ಕೆಲಸಗಳನ್ನ ಆರಾಮಾಗಿ ಹ್ಯಾಂಡ್ಸ್ ಫ್ರೀ ಆಗಿ ಮಾಡಬಹುದು. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಹೋಮ್ ಸೆಟಪ್ ಇದ್ರೆ ವಿಕ್ಟೋರಿಸ್ ಅಲ್ಲಿ ಅಲೆಕ್ಸಾಗೆ ಹೇಳಿ ಮನೆಯ ಲೈಟ್ಸ್ ಕಂಟ್ರೋಲ್ ಮಾಡಬಹುದು ಅಥವಾ AC ಕೂಡ ಅಡ್ಜಸ್ಟ್ ಮಾಡಬಹುದು. ಸೊ ಇದೊಂದು ಜೆನ್ಯೂನ್ಲಿ ಯೂಸ್ಫುಲ್ ಫೀಚರ್ ಆಗಿದೆ, ಯಾವುದೇ ಪಾರ್ಟಿ ಟ್ರಿಕ್ ಅಲ್ಲ. ಒಂದು ಡೆಡಿಕೇಟೆಡ್ ಸುಜುಕಿ ಕನೆಕ್ಟ್ ಆಪ್ ಕೂಡ ಸಿಗುತ್ತೆ. ಇದರಿಂದ ನೀವು ನಿಮ್ಮ ಕಾರ್ನ ಫೋನ್ ಇಂದಲೇ ಕಂಟ್ರೋಲ್ ಮಾಡ್ಕೋಬಹುದು. ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಇದು ನಿಮ್ಮ ಸ್ಮಾರ್ಟ್ ವಾಚ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಕೇವಲ ಅಷ್ಟೇ ಅಲ್ಲ, ಇನ್ನು ತುಂಬಾ ಯೂಸ್ಫುಲ್ ಫೀಚರ್ಸ್ ಇದೆ. ರಿಮೋಟ್ಲಿ AC ಟರ್ನ್ ಆನ್ ಮಾಡಬಹುದು. ಜಿಯೋ ಫೆನ್ಸಿಂಗ್ ಜೊತೆಗೆ ಓವರ್ ಸ್ಪೀಡ್ ನೋಟಿಫಿಕೇಶನ್ ಕೂಡ ಬರುತ್ತೆ. ಬೇಸಿಕ್ ಫೀಚರ್ಸ್ಗೆ ಬಂದ್ರೆ ವೈರ್ಲೆಸ್ ಕಾರ್ ಪ್ಲೇ ಜೊತೆಗೆ ಆಂಡ್ರಾಯ್ಡ್ ಆಟೋ ಸಪೋರ್ಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಜೊತೆಗೆ ಟೈಪ್ C ಪೋರ್ಟ್ಸ್ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡರಲ್ಲೂ ಕೊಟ್ಟಿದ್ದಾರೆ. ಸೇಫ್ಟಿ ವಿಷಯದಲ್ಲಿ ಮಾರುತಿ ತುಂಬಾನೇ ಕೆಲಸ ಮಾಡಿದೆ. ಸೀರಿಯಸ್ಲಿ ಎಲ್ಲಾ ವೇರಿಯಂಟ್ಸ್ ನಲ್ಲೂ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. 5 ಸ್ಟಾರ್ ಭಾರತ್ ಎನ್ಕ್ಯಾಪ್ ರೇಟಿಂಗ್ ಜೊತೆಗೆ ಲೆವೆಲ್ 2 ADAS ಜೊತೆ ಇನ್ನೂ ತುಂಬಾ ಸೇಫ್ಟಿ ಫೀಚರ್ಸ್ ಇದಾವೆ. ಲೈಕ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್, ಹೈ ಬೀಮ್ ಅಸಿಸ್ಟ್ ಅಂಡ್ ಲಾಟ್ ಮೋರ್. ನಿಮಗೆ 360 ಡಿಗ್ರಿ HD ಕ್ಯಾಮೆರಾ ಕೂಡ ಸಿಗುತ್ತೆ ವಿತ್ ಮಲ್ಟಿಪಲ್ ವ್ಯೂಯಿಂಗ್ ಆಂಗಲ್ಸ್. ಫ್ರಂಟ್ ಅಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಆಟೋ ಹೋಲ್ಡ್ ಇರುವಂತಹ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಹ ಸಿಗುತ್ತೆ. ಸೊ ಓವರ್ ಆಲ್ ಮಾರುತಿ ವಿಕ್ಟೋರಿಸ್ ನಲ್ಲಿ ಪ್ರಾಪರ್ ಸೇಫ್ಟಿ ಫೀಚರ್ಸ್ ನ ಕೊಟ್ಟು ಒಂದೊಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನಿಸ್ತಾ ಇದೆ. ಆದ್ರಿಂದ ಇದು ಇಂಡಿಯಾದ ಸೇಫೆಸ್ಟ್ ಕಾರ್ ಆಗಿದೆ. ಸೇಫ್ಟಿ ವಿಚಾರದಲ್ಲಿ ಎಲ್ಲ ಚೆಕ್ ಬಾಕ್ಸ್ ಟಿಕ್ ಮಾಡಿದ್ಮೇಲೆ ಲೆಟ್ಸ್ ಟಾಕ್ ಅಬೌಟ್ ದ ಕಂಫರ್ಟ್. ಫ್ರಂಟ್ ಸೀಟ್ಸ್ ತುಂಬಾ ಕಂಫರ್ಟ್ ಆಗಿದೆ. ಡ್ರೈವರ್ ಸೀಟ್ ಇರಲಿ ಅಥವಾ ಕೋ ಪ್ಯಾಸೆಂಜರ್ ಸೀಟ್ ಇರಲಿ ಎಲ್ಲದಕ್ಕೂ ಪ್ರಾಪರ್ ಕುಶನಿಂಗ್ ಇದೆ. ಮತ್ತೆ ಲೆದರ್ ಡಿಸೈನ್ ಕೊಟ್ಟಿರೋದ್ರಿಂದ ಸಖತ್ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಬ್ಯಾಕ್ ಸೈಡ್ ನಲ್ಲಿ ಗುಡ್ ಎನಫ್ ಲೆಗ್ ರೂಮ್ ಮತ್ತೆ ಡೀಸೆಂಟ್ ಹೆಡ್ ರೂಮ್ ಇದೆ. ನೀವು 6 ಫೀಟ್ ಟಾಲ್ ಇದ್ರೂ ಕೂಡ ಕೂರೋಕೆ ಕಂಫರ್ಟಬಲ್ ಆಗಿದೆ. ಬೈ ದ ವೇ ನಾನು ನೋಟಿಸ್ ಮಾಡಿದ ಇನ್ನೊಂದು ವಿಷಯ ಏನಂದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಲ್ಲಿ ಎಲ್ಲ ಕಂಟ್ರೋಲ್ಸ್ ಇದ್ರೂ ಕೂಡ AC ಮತ್ತು ವಾಲ್ಯೂಮ್ ಕಂಟ್ರೋಲ್ ಮಾಡೋಕೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಇದೊಂದು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಷಯ. ಯಾಕಂದ್ರೆ ಮೋಸ್ಟ್ ಕಾರ್ ಮೇಕರ್ಸ್ ಈಗ ಫಿಸಿಕಲ್ ಬಟನ್ಸ್ ನ ರಿಮೂವ್ ಮಾಡ್ತಾ ಇದ್ದಾರೆ. ಇಂಟೀರಿಯರ್ಸ್ ನೋಡೈತಲ್ವಾ, ಬನ್ನಿ ಬೂಟ್ ತೋರಿಸ್ತೀನಿ. ನೀವು ನೋಡಬಹುದು ಇದು ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಕೆಳಗೂ ಕೂಡ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ನಿಮಗೆ ಸ್ಪೇರ್ ಟೈರ್ ಬರೋದಿಲ್ಲ.
ನೀವೇನಾದರೂ ಸ್ಟ್ರಾಂಗ್ ಹೈಬ್ರಿಡ್ ತಗೊಂಡ್ರೆ ಈ ಸ್ಪೇಸಲ್ಲಿ ಬ್ಯಾಟ್ರಿ ಪ್ಲೇಸ್ ಆಗಿರುತ್ತೆ, ಸೊ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಫೈನಲಿ ಎಲೆಕ್ಟ್ರಿಕ್ ಟೈಲ್ ಗೇಟ್ ಓಪನಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೀಯಿಂದ ಕೂಡ ಓಪನ್ ಮಾಡ್ಬೋದು, ಆರ್ ಈ ಥರ ಲೆಗ್ ಸ್ವೈಪ್ ಮಾಡಿ ಕೂಡ ಓಪನ್ ಮಾಡ್ಬೋದು. ಪವರ್ ವಿಷಯಕ್ಕೆ ಬಂದರೆ ಇಲ್ಲಿ 2 ಇಂಜಿನ್ ಆಪ್ಷನ್ಸ್ ಇದೆ. ಮೊದಲನೇದು 1.5 ಲೀಟರ್ 4 ಸಿಲಿಂಡರ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಆಲ್ ವೀಲ್ ಡ್ರೈವ್ ಜೊತೆ ಬಂದರೆ, ಎರಡನೇದು 1.5 ಲೀಟರ್ 3 ಸಿಲಿಂಡರ್ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಫ್ರಂಟ್ ವೀಲ್ ಡ್ರೈವ್ ಜೊತೆ ಬರುತ್ತೆ. ಮತ್ತೆ ಹೌದು, CNG ಆಪ್ಷನ್ಸ್ ಕೂಡ ಸಿಗುತ್ತೆ. ಆಲ್ ವೀಲ್ ಡ್ರೈವ್ ವೇರಿಯಂಟ್ನಲ್ಲಿ 103 HP ಪವರ್ ಮತ್ತು 139 Nm ಟಾರ್ಕ್ ಸಿಗುತ್ತೆ. ಮೈಲೇಜ್ ವಿಷಯಕ್ಕೆ ಬರೋದಾದ್ರೆ, ಅಂದ್ರೆ ಲೀಟರ್ಗೆ ಎಷ್ಟು ಕೊಡುತ್ತೆ ಅಂತ ಕೇಳೋದಾದ್ರೆ, ಮಾರುತಿ ಅವರು ಸ್ಟ್ರಾಂಗ್ ಹೈಬ್ರಿಡ್ ವೇರಿಯಂಟ್ ನಲ್ಲಿ 28.6 kmpl ವರೆಗೂ ಮೈಲೇಜ್ ಕೊಡುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಫೈನಲಿ ಪ್ರೈಸ್ ವಿಷಯಕ್ಕೆ ಬಂದ್ರೆ, ದಿ ಆಲ್ ನ್ಯೂ ಮಾರುತಿ ಸುಜುಕಿ ವಿಕ್ಟೋರೀಸ್ ಕರ್ನಾಟಕದಲ್ಲಿ 10.49 lakhs ಎಕ್ಸ್ ಶೋರೂಮ್ ಪ್ರೈಸ್ ಬೇಸ್ ಮಾಡೆಲ್ಗೆ ಆದ್ರೆ ಟಾಪ್ ವೇರಿಯಂಟ್ 20 ಲಕ್ಷದವರೆಗೂ ಹೋಗುತ್ತೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಈ ಕಾರು ನನಗೆ ಪರ್ಸನಲಿ ತುಂಬಾನೇ ಇಂಪ್ರೆಸ್ ಮಾಡ್ತು. ಯಾಕಂದ್ರೆ ಇದು ಪ್ರಾಕ್ಟಿಕಲ್, ಸೇಫ್, ಲೋಡೆಡ್ ವಿತ್ ಮಾಡರ್ನ್ ಟೆಕ್ ಮತ್ತು ಇದರ ಪವರ್ ಮತ್ತು ಮೈಲೇಜ್ ನಿಮ್ಮ ಎವ್ರಿಡೇ ಕಮ್ಯೂಟಿಂಗ್ ಗೆ ಬೆಸ್ಟ್ ಸೂಟ್ ಆಗುತ್ತೆ. ಈ ವಿಕ್ಟೋರಿಸ್ ಈಗ ಮಾರುತಿ ಸುಜುಕಿ ಅರೇನಾ, ವೆಂಕಟ್ ಮೋಟಾರ್ಸ್, BM ರೋಡ್, ಹಾಸನಲ್ಲಿ ಅವೈಲೇಬಲ್ ಇದೆ. ಈಗಲೇ ಶೋರೂಮ್ ನ ವಿಸಿಟ್ ಮಾಡಿ ಭಾರತ್ NCAP 5 ಸ್ಟಾರ್ ರೇಟಿಂಗ್ ಅಚೀವ್ ಮಾಡಿರುವಂತಹ ವಿಕ್ಟೋರಿಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರ ಜೊತೆಗೆ ಇದರ ವಿಕ್ಟರಿನ ನಿಮ್ಗೆ ಹಾಕ್ಸ್ಕೊಳ್ಳಿ. ಫೈನಲಿ ನಿಮಗೆ ಈ ಕಾರ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ನಲ್ಲಿ ಹೇಳಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.